ಉಪವಾಸ ಅನ್ನೋದು ಅದೊಂದು ಚಿಕಿತ್ಸೆ ಅಲ್ಲ, ಅದೊಂದು ನಾವು ಬದುಕೋ ವಿಧಾನ. ಅದು ಹೀರಾ ಮಾಣಿಕ್ ಅಂತ ಭಾರತೀಯರೇ ಅವರು 411 ದಿನ ಉಪವಾಸ ಮಾಡ್ತಾರೆ. ಆಮೇಲೆ ಮನುಷ್ಯನ ಸಹಜ ಸಾಮರ್ಥ್ಯ ಶಕ್ತಿ ಇವತ್ತಿನ ಮನುಷ್ಯನಿಗೆ ಗೊತ್ತಿಲ್ಲ. ಅದು ಅಗಾಧವಾದ ಶಕ್ತಿ ಇದೆ. ಆ ಶಕ್ತಿ ಬರಬೇಕು ಅಂದರೆ ನಾವು ಉಪವಾಸ ಮಾಡಬೇಕು. ಮನುಷ್ಯನ ದೇಹದಲ್ಲಿರೋ ಜೀವಕೋಶಗಳ ಒಂದು ಅಂದಾಜು ಎಷ್ಟು ಅಂತಂದರೆ 3.37 × 10⁻13 ಟ್ರಿಲಿಯನ್ಸ್. ವಿಶೇಷವಾಗಿ ರಾತ್ರಿ ಊಟ ಯಾವುದೇ ಕಾರಣಕ್ಕೂ ಜಾಸ್ತಿ ಇರಬಾರ್ದು. ರಾತ್ರಿ ಊಟ ಯಾರು ಲೇಟಾಗಿ ಮಾಡ್ತಾರೆ, ಯಾರು ಹೆಚ್ಚಿಗೆ ಮಾಡ್ತಾರೆ, ಅವರು ಬಹುತೇಕ ಓವರ್ ವೆಯ್ಟ್ ಆಗ್ತಾರೆ. ಸರ್, ಈಗ ಉಪ್ಪಿನ ಬಗ್ಗೆ ಮಾತಾಡಿದೆವು ನಾವು. ಈಗ ಉಪವಾಸದ ಬಗ್ಗೆ ಮಾತಾಡೋದು ಒಳ್ಳೆಯದು ಅಂತ ಅನಿಸ್ತದೆ. ಹೌದು ಹೌದು. ಸೊ ಉಪವಾಸ ಅನ್ನೋದು ಬೇಕೇ ಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮೊಯ್ಲಿಯವರು ಒಂದು ದೊಡ್ಡ ಆಪಾದನೆ ಮಾಡಿದರು. 10-11 ದಿನ ಉಪವಾಸವನ್ನು ಮೋದಿಯವರು ಮಾಡಲಿಕ್ಕೆ ಸಾಧ್ಯವೇ? ಉಪವಾಸ 2 ಅಥವಾ 3 ದಿನ ಸರಿಯಾಗಿ ಮಾಡಿದ್ರೆ ಬಿದ್ದೋಗ್ಬಿಡ್ತಾರೆ. ಅವರಿಗೆ ಬಹುಶಃ ಉಪವಾಸದ ಬಗ್ಗೆ ಗೊತ್ತಿಲ್ಲ, ನಮ್ಮ ಕಲ್ಚರ್ ಬಗ್ಗೆ ಗೊತ್ತಿಲ್ಲ, ನಮ್ಮ ಧ್ಯಾನ ಯೋಗ ಅದರ ಸಾಧ್ಯತೆ ಇತ್ಯಾದಿಗಳ ಏನು ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದಲೇ ಅಸಂಬದ್ಧ ಮಾತನ್ನು ಆಡಿದರು ಅಂತ ಅಂದ್ಕೊಳ್ತೇನೆ. ಬಹುಶಃ ಆ ಹಿನ್ನೆಲೆಯಲ್ಲೂ ಈ ಉಪವಾಸದ ಬಗ್ಗೆ ನೀವು ಹೇಳೋ ಮಾತುಗಳು ಹೆಚ್ಚು ಪ್ರಸ್ತುತ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಹೇಳಿ ಸರ್. ಸೊ ಉಪವಾಸ ಅನ್ನೋದು ಅದೊಂದು ಚಿಕಿತ್ಸೆ ಅಲ್ಲ, ಅದೊಂದು ನಾವು ಬದುಕೋ ವಿಧಾನ. ಅದು ಉಪವಾಸ ಬಹಳ ಸುಲಭವಾಗಿ ಮಾಡ್ಬೋದು. ಈಗ ನಾನೇ ಒಂದು ಸರಿ 7 ದಿನ ಉಪವಾಸ ಮಾಡಿದ್ದೆ. 7 ದಿನ ಉಪವಾಸ ಮಾಡಿದ್ದೆ. ಯಾರಿಗೆ ಉಪವಾಸಗಳನ್ನು ಮಾಡಿ ಅಭ್ಯಾಸ ಇದೆ, ಸೊ ಅವರು ಬಹಳ ಸುಲಭವಾಗಿ ಮಾಡ್ಬೋದು. ಉಪವಾಸಗಳು ಮಾಡಿ ಅಭ್ಯಾಸ ಇಲ್ಲದೇ ಇರೋರಿಗೆ ಸೊ ನೀವು ಒಂದೊತ್ತು ಉಪವಾಸ ಮಾಡಿ ಅಂದ್ರೂ ಸಾಧ್ಯ ಆಗಲ್ಲ. ಹೌದು. ಆಮೇಲೆ 1-2 ದಿನ ಉಪವಾಸ ಮಾಡ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ ಅನ್ನೋ ಮನಸ್ಥಿತಿ. ಹೌದು. ಮತ್ತು ಅವ್ರು ಬೇರೆಯವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೂ ಬರ್ಬೋದು. ಹೌದು ಹೌದು ಹೌದು. ಸೊ ಉಪವಾಸ ಅಂದಾಗ ಒಬ್ಬರು ಹೀರಾ ಮಾಣಿಕ್ ಅಂತ ಭಾರತೀಯರೇ ಅವರು 411 ದಿನ ಉಪವಾಸ ಮಾಡ್ತಾರೆ. 411 ದಿನ ಉಪವಾಸ ಮಾಡ್ತಾರೆ. ನೀರಾ ಅಥವಾ ಏನದು? ನೀರು, ಗಾಳಿ, ಬಿಸಿಲು, ಉಪವಾಸ. ನೀವು ಹೇಳಿದಾಗೆ ನಮ್ಮ ತಟ್ಟೆಯ ಹೊರತಾದ ಆಹಾರ ಇದು. 80% ಆಹಾರ ಇದೆಯಲ್ಲ. ಸೊ ಅವರು ಉಪವಾಸ ಮಾಡೋದನ್ನು ಯಾರಾದರೂ ಹೇಳಬೇಕಲ್ಲ. ಸೊ ಹಾಗೆ ಹೇಳೋದಕ್ಕೆ ನೋಡೋದಕ್ಕೆ 25 ಜನ ಡಾಕ್ಟರ್ಸ್ ಬಂದಿರ್ತಾರೆ. ಸೊ ಥ್ರೂಔಟ್ ವರ್ಲ್ಡ್ ಬಂದಿರ್ತಾರೆ. ಭಾರತೀಯರೇ ಅವರು, ಕೇರಳದಲ್ಲಿರ್ತಾರೆ. ಅವರು ಸೂರ್ಯ ಚಿಕಿತ್ಸಾ ಕೇಂದ್ರ ಅಂತ ಒಂದು ನಡೆಸ್ತಾ ಇರ್ತಾರೆ. ಸೂರ್ಯನ ಚಿಕಿತ್ಸೆ ಮೂಲಕ ಹೇಗೆ ಮನುಷ್ಯ ಬದುಕ್ಬೋದು. ಸೂರ್ಯ ಫೈನಲಿ ಏನು ಶಕ್ತಿಯ ಮೂಲ. ಅಷ್ಟೇ. ನಾವಿಷ್ಟೆಲ್ಲ ಆಹಾರಗಳು ತಗೊಳ್ಳೋದು ಯಾಕೆ? ಸೊ ಶಕ್ತಿಗೋಸ್ಕರನೇ. ಆ ಶಕ್ತಿ ಸೂರ್ಯನ ಬೆಳಕನ್ನು ನಾವು ಸ್ವೀಕರಿಸೋ ಒಂದು ದೇಹದ ಜೀವಕೋಶಗಳು ಬದಲಾವಣೆ ಆಯಿತು ಅಂತಂದರೆ ಸೂರ್ಯನ ಶಕ್ತಿಯಲ್ಲೇ ನಾವು ಬದುಕ್ಬೋದು. ಸೊ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಸೂರ್ಯೋಪಾಸನೆ 16 ವರ್ಷಗಳ ಕಾಲ ತಪಸ್ ಮಾಡ್ತಾ ಇದ್ರು ಅಂತ ಓದಿದ್ದೀವಲ್ಲ ನೋಡಿ. ಸೊ ಅದೆಲ್ಲ ಸಾಧ್ಯ ಇದೆ. ಹೀಗಾಗಿ 10 ದಿನ ಅಲ್ಲ 20 ದಿನ ಬೇಕಾದರೂ ಮಾಡ್ಬೋದು. ಸೊ ಉಪವಾಸ ಚಿಕಿತ್ಸೆಗಳಂತಲೇ ಮಾಡ್ತಾ ಇರ್ತಾರೆ. ಸೊ ಒಂದು ಸರ್ತಿ ನಾನು ಹೀಗೆ ನೇಚರ್ ಕ್ಯೂರ್ ಡಿಪ್ಲೊಮಾ ಮಾಡೋವಾಗ 7 ದಿನ ಉಪವಾಸ ಮಾಡಿದ್ದೆ. 7 ದಿನವೂ ಆಹಾರ ಏನಿಲ್ಲ, ಬರೀ ನೀರೇ ನಮ್ಮ ಆಹಾರ. ಹಾಗೆ ಪ್ರೊಫೆಸರ್ ಆರ್ನಾಲ್ಡ್ ಡರೆಟ್ ಅಂತ ಹೇಳಿದ್ನಲ್ಲ, ಅವರು ಒಂದು ಸರಿ 9 ದಿನ ಉಪವಾಸ ಮಾಡ್ತಾರೆ, 15 ದಿನ ಉಪವಾಸ ಮಾಡ್ತಾರೆ, 40 ದಿನ ಉಪವಾಸ ಮಾಡ್ತಾರೆ ನೋಡಿ. ಆಮೇಲೆ ಅವರು 9 ದಿನ ಉಪವಾಸ ಮಾಡಿದ ನಂತರ ಒಂದು ಪ್ರಯೋಗ ಮಾಡಿ ತೋರಿಸ್ತಾರೆ ಪ್ರೊಫೆಸರ್ ಆರ್ನಾಲ್ಡ್ ಡರೆಟ್ ಅವರು. ಏನಂತಂದರೆ 9 ದಿನಗಳ ಉಪವಾಸದ ನಂತರ 1 ಲೀಟ್ರಷ್ಟು ದ್ರಾಕ್ಷಿ ಒಂದು ಜ್ಯೂಸ್ ಸೇವನೆ ಮಾಡಿ 48 ಗಂಟೆ ವಾಕಿಂಗ್ ಮಾಡ್ತಾರೆ. 9 ದಿನಗಳ ಉಪವಾಸದ ನಂತರ 48 ಗಂಟೆ ವಾಕಿಂಗು. ಸೊ ದೊಡ್ಡ ಪತ್ರಿಕಾಗೋಷ್ಠಿ ಇರುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯರು ಇರ್ತಾರೆ, ತಜ್ಞರು ಇರ್ತಾರೆ, VIPs ಇರ್ತಾರೆ, ಬಹಳ ಪತ್ರಕರ್ತರು ಇರ್ತಾರೆ. ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಹೇಗೆ ನೀವು ಉಪವಾಸ ಮಾಡಿದ್ರಿ? ಉಪವಾಸ ಮಾಡೋಕ್ಕೆ ಸಾಧ್ಯನಾ? ಉಪವಾಸದ ನಂತರ ನೀವು ಬರೀ ಒಂದು ದ್ರಾಕ್ಷಿ ರಸದಲ್ಲಿ 48 ಗಂಟೆ ವಾಕ್ ಮಾಡಿದ್ರಲ್ಲ, ಎಲ್ಲಿಂದ ಬಂತು ನಿಮ್ಗೆ ಶಕ್ತಿ? ಅದಕ್ಕೆ ಅವ್ರು ಹೇಳ್ತಾರೆ, ಉಪವಾಸದಿಂದ ಜೀವಕೋಶಗಳು ಶುದ್ಧ ಆಗುತ್ತೆ, ಎನರ್ಜಿ ಬರುತ್ತೆ, ಬಹುಶಃ ಜಾಸ್ತಿ ಜೀವಕೋಶಗಳ ಸಹಜ ಸಾಮರ್ಥ್ಯ ಬರುತ್ತೆ. ಆಮೇಲೆ ಮನುಷ್ಯನ ಸಹಜ ಸಾಮರ್ಥ್ಯ ಶಕ್ತಿ ಇವತ್ತಿನ ಮನುಷ್ಯನಿಗೆ ಗೊತ್ತಿಲ್ಲ. ಅಷ್ಟು ಅಗಾಧವಾದ ಶಕ್ತಿ ಇದೆ. ಆ ಶಕ್ತಿ ಬರಬೇಕು ಅಂದರೆ ನಾವು ಉಪವಾಸ ಮಾಡಬೇಕು. ಉಪವಾಸ ಅಂತಂದರೆ ಭಾಳಷ್ಟು ಜನ ಅಂದ್ಕೊಂಡ್ರು ಲಾಂಗ್ ಫಾಸ್ಟಿಂಗ್ ಅಂತ.
ಬಟ್ ಡೇ ಟು ಡೇ ನಮ್ಮ ಇದರಲ್ಲಿ ನಾವು ಲಾಂಗ್ ಫಾಸ್ಟಿಂಗ್ ಮಾಡ್ಬೋದು, ಶಾರ್ಟ್ ಫಾಸ್ಟಿಂಗ್ ಮಾಡ್ಬೋದು. ಸೊ 4-6 ರೀತಿ ಇದೆ ಉಪವಾಸ. ಅದನ್ನು ಚೂರು ವಿವರಿಸಿ ಸರ್. ಸೊ ಉಪವಾಸ ಅಂತಂದರೆ ಒಂದು ಹೊತ್ತಿನ ಉಪವಾಸ. ಒಂದು ಹೊತ್ತು ಉಪವಾಸ ಅಂತಂದರೆ ನೀವು ಬೆಳಗ್ಗೆ ಆದರೂ ಉಪವಾಸ ಮಾಡಿ, ಮಧ್ಯಾಹ್ನ ಆದರೂ ಮಾಡಿ, ಸಂಜೆ ಆದರೂ ಮಾಡಿ. ದಿನದಲ್ಲಿ ಒಂದು ಹೊತ್ತು ಉಪವಾಸ ಮಾಡುವಂಥದ್ದು, ಇನ್ನು 2 ಹೊತ್ತು ಆಹಾರ ಸೇವನೆ ಮಾಡುವಂಥದ್ದು. ಅದು ಒಂದು ಹೊತ್ತು ಉಪವಾಸ. 2 ಹೊತ್ತಿನ ಉಪವಾಸ ಅಂತಂದರೆ ದಿನದಲ್ಲಿ ಯಾವುದಾದ್ರೂ 2 ಹೊತ್ತು ಉಪವಾಸ ಮಾಡುವಂಥ, 3ರಲ್ಲಿ 2 ಬಿಡಬೇಕು ಅಷ್ಟೇ. ಇನ್ನು 3 ನೀರು ಕುಡಿಬೇಕು, ನೀರು ಕುಡಿಲೇಬೇಕು. ಉಪವಾಸ ಟೈಮಲ್ಲಿ ನೀರು ಕುಡಿಲೇಬೇಕು. ಯಾಕೆಂದರೆ ಉಪವಾಸದ ಉದ್ದೇಶ ಏನು? ಜೀವಕೋಶಗಳಲ್ಲಿ ಸೇರಿಕೊಂಡಿರೋ ಟಾಕ್ಸಿನ್ಸನ್ನು ನಾವು ಆಚೆ ತೆಗೆಯುವಂಥದ್ದು. ಅದು ಆಚೆ ತೆಗೆದು ಮೂತ್ರಕ್ಕೆ ಬಂದು ಮೂತ್ರ ಉತ್ಪತ್ತಿಯಾಗಿ ದೇಹದಿಂದ ಹೊರಗೋಗ್ಬೇಕು ಅಂದರೆ ನೀರು ಬೇಕೇ ಬೇಕಲ್ಲ. ಕೆಲವು ಡ್ರೈ ಫಾಸ್ಟಿಂಗ್ ಅಂತಾರೆ, ನೀರು ನಿರ್ಜಲೀಕರಣದ ಉಪವಾಸ ಮಾಡೋ ಹಾಗಿಲ್ಲ. ಸೊ ನಾವು ಉಪವಾಸ ಉದ್ದೇಶನೇ ಅಲ್ಲಿ ಈಡೇರೋದಿಲ್ಲ. ಹೀಗಾಗಿ 1 ಹೊತ್ತು ಉಪವಾಸ, 2 ಹೊತ್ತು ಉಪವಾಸ. ನೀವು ದಿನದ 3 ಹೊತ್ತು ಊಟ ಬಿಟ್ಟರೆ ಸೊ 3 ಹೊತ್ತಿನ ಉಪವಾಸ, ಅವಾಗ ಅದು 1 ದಿನದ ಉಪವಾಸಕ್ಕೆ ಸಮ. ಹೀಗೆ 1 ಹೊತ್ತು ಉಪವಾಸ, 2 ಹೊತ್ತು ಉಪವಾಸ, 3 ಹೊತ್ತು ಉಪವಾಸನ ಬಹಳ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು. ಯಾರು 1 ಹೊತ್ತಿನ ಉಪವಾಸ ಮಾಡಿ ಅಭ್ಯಾಸ ಇರುತ್ತೆ ಅವರು 2 ಹೊತ್ತು ಉಪವಾಸ ಈಸಿಯಾಗಿ ಮಾಡ್ಬೋದು. ಯಾರು 2 ಹೊತ್ತು ಉಪವಾಸ ಮಾಡಿ ಅವರ ದೇಹ ಒಂದು ಅಭ್ಯಾಸ ಆಗಿರುತ್ತೆ ಅವರು 1 ದಿನದ ಉಪವಾಸ ಸಹಜವಾಗಿ ಮಾಡ್ಬೋದು. ಅಂದರೆ ನಿಮ್ಮ ಮಾತಿನ ಅರ್ಥ ಈಗ ಹೊಸದಾಗಿ ಉಪವಾಸ ಶುರು ಮಾಡುವವರು ಮೊದಲ 1 ಹೊತ್ತು, ಹೌದು, ಆಮೇಲೆ 2 ಹೊತ್ತು, ಕೆಲವು ಕಾಲ ನಂತರ 3 ಹೊತ್ತು. ಯಾರು 1 ದಿನದ ಉಪವಾಸ ಮಾಡಿ ಅಭ್ಯಾಸ ಇದೆ ಅವ್ರು 3 ದಿನ ಮಾಡ್ಬೋದು. 3-4 ದಿನ ಮಾಡಿ ಅಭ್ಯಾಸ ಗಳಿಸ್ಕೊಂಡ್ರೆ ವಾರಗಳಗಟ್ಟಲೆ ಮಾಡ್ಬೋದು, ತಿಂಗಳುಗಳಗಟ್ಟಲೆ ಮಾಡ್ಬೋದು. ಉಪವಾಸ ಅನ್ನೋದು ಅದು ಕಷ್ಟದ ವಿಚಾರ ಏನಲ್ಲ. ಅದು ಅಂದರೆ ನೀವು ಹೇಳೋದು ಉಪವಾಸ ಅನ್ನೋದು ಬಳಲಿಕ್ಕೆ ಅಲ್ಲ, ಉಪವಾಸ ಅನ್ನೋದು ಮರುಚೈತನ್ಯವನ್ನು ಪಡ್ಕೊಳ್ಳುವಂಥದ್ದು. ಏನು ನಮ್ಮ ದೇಹದಲ್ಲಿ ಜೀವಕೋಶಗಳಿದೆ, ಎಷ್ಟು ಜೀವಕೋಶಗಳಿದೆ ಅಂತ ಅಂದಾಜು ಮಾಡ್ತಾರೆ. ಮನುಷ್ಯನ ದೇಹದಲ್ಲಿರೋ ಜೀವಕೋಶಗಳ ಒಂದು ಅಂದಾಜು ಎಷ್ಟು ಅಂತಂದರೆ 3.37 × 10⁻13 ಟ್ರಿಲಿಯನ್ಸ್. ಈ ಕೋಟಿ 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 ಜೀವಕೋಶಗಳೇನಿದೆ, ಈ ಎಲ್ಲ ಜೀವಕೋಶಗಳಲ್ಲಿರೋ ಟಾಕ್ಸಿನ್ಸು, ಪಾಯ್ಸನ್ಸು, ವೇಸ್ಟು, ಸೆಲ್ಯುಲಾರ್ ವೇಸ್ಟು ಎಲ್ಲವೂ ಒಟ್ಟಿಗೆ ಸೊ ಅದು ಆಚೆ ಬರೋದಕ್ಕೆ ಒಂದು ಮಾರ್ಗನೇ ಉಪವಾಸ. ಉಪವಾಸ ಮಾಡ್ತಾ ಇದ್ದೀರಾ ಅಂತಂದರೆ ಕೋಟ್ಯಂತರ ಜೀವಕೋಶಗಳಲ್ಲಿ ಟಾಕ್ಸಿನ್ಸ್ ಆಚೆ ಬರ್ತಾ ಇದೆ. ಪ್ರಕೃತಿಯ ಒಂದು ಮೋಸ್ಟ್ ಪವರ್ಫುಲ್ ಸರ್ಜರಿ ಟೇಬಲಲ್ಲಿ ನಾವಿದ್ದೀವಿ. ಉಪವಾಸ ಹಸಿವಲ್ಲ, ಅದು ಜೀವ ಸಂರಕ್ಷಣೆ ಮತ್ತು ಬಲ, ಕ್ಲೀನಿಂಗ್ ಪ್ರಾಸೆಸ್. ಸೊ ಯಾರಿಗೆ ಅಭ್ಯಾಸಗಳು ಈ ಥರ ಹೆಚ್ಚಿಗೆ ಮಾಡ್ಕೊಂಡು ಹೋದಷ್ಟು. ಬಟ್ ಏನಂತಂದರೆ ಶಾರ್ಟ್ ಫಾಸ್ಟಿಂಗ್ ಈಸ್ ಆಲ್ವೇಸ್ ಸುಪೀರಿಯರ್ ದ್ಯಾನ್ ಲಾಂಗ್ ಫಾಸ್ಟಿಂಗ್. ಹೌದಾ? ಸೊ ಜನಸಾಮಾನ್ಯರು ಅವ್ರಿಗೇನು ಅನಿಸೋದೇ ಇಲ್ಲ ಅದು. ಸೊ ನೀವು ಉಪವಾಸ ಮಾಡಿದ್ದೀವಿ ಅನಿಸೋದೇ ಇಲ್ಲ. ಸೊ 1 ಹೊತ್ತು ಉಪವಾಸ ಮಾಡಿ 2 ಹೊತ್ತು ಊಟ ಮಾಡಿದಾಗ ನೀವು ಬೆಳಗ್ಗೆ ಊಟ ಮಾಡಿರ್ತೀರ, ಸಂಜೆ ಊಟ ಮಾಡಿರ್ತೀರ, ಮಧ್ಯಾಹ್ನ ಉಪವಾಸ ಮಾಡ್ತೀರ ಅಷ್ಟೇ. ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಸಂಜೆ ಉಪವಾಸ ಮಾಡ್ತೀರಿ. ಇಲ್ಲ ಬೆಳಗ್ಗೆನೇ ಉಪವಾಸ ಮಾಡಿ ಮಧ್ಯಾಹ್ನ ಸಂಜೆ ಊಟ ಮಾಡಿರ್ತೀರಿ. ಹೀಗಾಗಿ ಶಾರ್ಟ್ ಫಾಸ್ಟಿಂಗ್ ಅಂತೇನಿದೆ 1 ಹೊತ್ತಿನ ಉಪವಾಸ, ಅದು ಎಲ್ಲರೂ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಸರ್, ನಾನು ಇನ್ನೊಂದು ಕೇಳೋದು, ಈಗ ಸಪೋಸ್ ಈಗ ಒಂದು 50 ದಾಟಿದ ನಂತರ ರಾತ್ರಿ ಆಹಾರ ಸ್ವಲ್ಪ ಹೆವಿ ಅಂತ ಅನಿಸ್ತದೆ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಹಾರ ತಗೊಂಡು ಸಂಜೆ ಬರೀ ನೀರಿನಿಂದ ಮಾರದಿನ ಬೆಳಗ್ಗೆವರೆಗೆ ಬರ್ಬೋದಲ್ಲ? ಇರ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ 1-2:30 ಸುಮಾರಿಗೆ ಊಟ ಮಾಡ್ಬೋದು, ಸಂಜೆ ಉಪವಾಸ ಮಾಡ್ಬೋದು. ಉಪವಾಸ ಮಾಡೋಕ್ಕಾಗಲಿಲ್ಲ ಅಂತಂದಾಗ ಉಪವಾಸದ ನೆಕ್ಸ್ಟ್ ಸ್ಟೆಪ್ಪು ನೀವು ಉಪವಾಸನೇ, ಬಟ್ ಒಂದು 90% ಫಾಸ್ಟಿಂಗ್. ಯಾವ ಥರ ಅಂದರೆ ಸಂಜೆ ಉಪವಾಸ ಮಾಡೋಬೋದು, ನೀವು ಒಂದು ಹಣ್ಣು ತೊಗೊಂಡಿರ್ಬೋದು. ಸೊ ಹಣ್ಣು ಆಗಲಿಲ್ಲ, ನನಗೆ ಹಣ್ಣು ಬೇಡ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಸಲಾಡು, ಒಂದು ಪಲ್ಯ ಮಾಡಿಕೊಂಡು ನೀವು ಊಟ ಮುಗಿಸ್ಬೋದು. ಇಲ್ಲ ಅದು ಸಾಲದು ಅಂದರೆ ಅದ್ರ ಜೊತೆ ಸಣ್ಣದಾಗಿ ಒಂದು ಸೂಪ್ ಮಾಡ್ಕೋಬೋದು. ಹೀಗಾಗಿ ರಾತ್ರಿ ಊಟ ನೀವು ಎಷ್ಟು ಕಡಿಮೆ ಮಾತಾಡಿಸು ನಿಮಗೆ ಉಪವಾಸದ ಎಲ್ಲ ಬೆನಿಫಿಟ್ಸು ಅಲ್ಲಿ ಸಿಗ್ತಾ ಹೋಗುತ್ತೆ. ಈ ಒಂದು ಪ್ರಿನ್ಸಿಪಲ್ಗೆ ಯಾರಿಗೆ ಅಪ್ಲೈ ಮಾಡ್ತೀವಿ ಅಂತಂದರೆ, ಕೆಲವರಿಗೆ 3 ಹೊತ್ತಿನ ಆಹಾರ ಬೇಕಾಗುತ್ತೆ. ಒಂದು 70 ವರ್ಷ ಆಗಿದೆ, ಇಲ್ಲ ಇನ್ನೂ ಸೀನಿಯರ್ಸ್ ಇರ್ಬೋದು. ಕೆಲವರಿಗೆ ಈವನ್ ನಾರ್ಮಲ್ ಏಜೆಲ್ಲ ಇರ್ತಾರೆ, ಅವ್ರಿಗೆ 3 ಹೊತ್ತು ಊಟ ಬೇಕೇ ಬೇಕು. 1 ಅವರ್ ಲೇಟ್ ಆದರೂ ಸಹ ಅವ್ರಿಗೆ ತಡ್ಕೊಳ್ಳೋ ಸಾಮರ್ಥ್ಯ ಇರಲ್ಲ. ಅಂಥವ್ರಿಗೆ 3 ಹೊತ್ತು ಊಟ ಕೊಡ್ಬೋದು. ಬಟ್ ಹೇಗಿರಬೇಕು ಊಟ ಅಂತಂದರೆ, ನೀವು ಬೆಳಗ್ಗೆ ಮಾಡಿರೋ ಟಿಫನ್ನು ಮಧ್ಯಾಹ್ನದೊಳಗೆ ಜೀರ್ಣ ಆಗೋ ಥರ ಇರಬೇಕು, ಲೈಟ್ ಆಗಿರಬೇಕು. 3 ಹೊತ್ತು ಊಟ ಮಾಡಿ ಅಂತ ಹೇಳಿದರೆ 3 ಹೊತ್ತು ಮಾಂಸ, 3 ಹೊತ್ತು ಇದು ಅದಲ್ಲ, ಆಗಬಾರ್ದು. ಬೆಳಗ್ಗೆ ತಿಂದಿರೋದು ಮಧ್ಯಾಹ್ನದಷ್ಟು 12-1 ಗಂಟೆಗೆ ಜೀರ್ಣ ಆಗೋ ಥರ ಇರಬೇಕು.
1:30ಗೆ ತಿಂದಿದ್ದು ನಿಮಗೆ 7 ಗಂಟೆ ಒಳಗಡೆ ಜೀರ್ಣ ಆಗೋ ಥರ ಇರಬೇಕು. ವಿಶೇಷವಾಗಿ ರಾತ್ರಿ ಊಟ ಯಾವುದೇ ಕಾರಣಕ್ಕೂ ಜಾಸ್ತಿ ಇರಬಾರ್ದು. ರಾತ್ರಿ ಊಟ ಯಾರು ಲೇಟಾಗಿ ಮಾಡ್ತಾರೆ, ಯಾರು ಹೆಚ್ಚಿಗೆ ಮಾಡ್ತಾರೆ, ಅವರು ಬಹುತೇಕ ಓವರ್ ವೆಯ್ಟ್ ಆಗ್ತಾರೆ. ಸೊ ಮಲಗ್ತವೆ ನೋಡಿ, ಮಲಗ್ತೀವಿ. ಆಮೇಲೆ ರಾತ್ರಿ ಕೆಲಸಗಳಿರಲ್ಲ, 7-8 ಗಂಟೆ ನಿಶ್ಚಲವಾಗಿರ್ತೀವಿ. ಹಗಲಾದರೆ ಎಷ್ಟೆಲ್ಲ ಕೆಲಸಗಳು ಮಾಡ್ತಾ ಇರ್ತೀವಿ. ಹೀಗಾಗಿ ಬೆಳಗ್ಗೆ ಸ್ವಲ್ಪ ಚೆನ್ನಾಗೇ ಇರಲಿ, ಬ್ರೇಕ್ಫಾಸ್ಟ್ ತೊಂದರೆ ಇಲ್ಲ. ಡೇ ಲೈಟ್ ಆ್ಯಕ್ಟಿವಿಟೀಸ್ ತುಂಬ ಹೆಚ್ಚಿಗೆ ಇರುತ್ತೆ. ಮತ್ತು ಹಗಲು ಸುಲಭವಾಗಿ ಗ್ಲೂಕೋಸ್ ಖರ್ಚಾಗೋಗುತ್ತೆ. ಹಗಲು ಆ್ಯಕ್ಟಿವಿಟೀಸ್ ಇರುತ್ತೆ, ಮಾತನಾಡ್ತಾ ಇರ್ತೀವಿ, ಕೇಳಿಸ್ಕೊತಾ ಇರ್ತೀವಿ. ದೃಷ್ಟಿಗೆ ಬಣ್ಣಗಳನ್ನು ಗುಡಿಸೋದಕ್ಕೆ ಗ್ಲೂಕೋಸ್ ಖರ್ಚಾಗ್ತಾ ಇರುತ್ತೆ. ಜೊತೆಗೆ ನಮ್ಮ ಕಾಲ್ನಡಿಗೆ, ನಮ್ಮ ಬದುಕಿನ ಎಲ್ಲ ಕೆಲಸಗಳು ಇರುತ್ತೆ. ಹೀಗಾಗಿ ಹಗಲೊತ್ತು ಬಹಳ ಸುಲಭವಾಗಿ ಗ್ಲೂಕೋಸ್ ಖರ್ಚಾಗ್ತಾ ಇರುತ್ತೆ. ರಾತ್ರಿ ಹೊತ್ತು ಇದು ಯಾವ ಆ್ಯಕ್ಟಿವಿಟೀಸು ಇರೋಲ್ಲ. ಹೀಗಾಗಿ ರಾತ್ರಿ ಬೇಗ ಆಗಲಿ, ಆಮೇಲೆ ರಾತ್ರಿ ಕಡಿಮೆ ಆಗಲಿ. ಹೀಗಾಗಿ ನೀವು ರಾತ್ರಿ ಉಪವಾಸ ಮಾಡ್ತೀವಿ ಅನ್ನೋದಾದರೆ ಬಹಳ ಒಳ್ಳೆಯದು. ಆಗಲ್ಲ ಅನ್ನೋಂಗಿದ್ರೆ ಒಂದು ಹಣ್ಣು ತೊಗೊಂಡಿರ್ಬೋದು, ಇಲ್ಲ ಒಂದು ಅಲ್ಪ ಆಹಾರ ತೊಗೊಂಡು ಇರ್ಬೋದು. ಬಟ್ ಯಾರಿಗೆ 3 ಹೊತ್ತು ಊಟ ಒಂದೊತ್ತು ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು 3 ಹೊತ್ತು ಆಹಾರ ಸೇವನೆ ಮಾಡಿ ಹಿತಮಿತವಾಗಿರಲಿ. ಈ ಡಯಾಬಿಟಿಸ್ ಇದ್ದವರು, ಡಯಾಬಿಟಿಸ್ ಇರೋರು ತುಂಬ ಹೆಚ್ಚಿಗೆ ಔಷಧಿಗಳಿದ್ದರೆ, ಅವರು ಅಂಡರ್ ವೆಯ್ಟು ಅಥವಾ ತುಂಬ ಕಡಿಮೆ ವೆಯ್ಟ್ ಇತ್ತು ಅಂದರೆ 3 ಹೊತ್ತು ಊಟ ಮಾಡಲಿ. ಬಟ್ ಯಾರು ಓವರ್ ವೆಯ್ಟ್ ಇದ್ದು ಡಯಾಬಿಟಿಸ್ ಇರ್ತಾರೆ, ಅಲ್ಲಿ ಓವರ್ ವೆಯ್ಟ್ ಇರ್ತಾರೆ, ಡಯಾಬಿಟಿಸ್ ಇರ್ತಾರೆ, ಅವರು ಬಹಳ ಸುಲಭವಾಗಿ 2 ಹೊತ್ತು ಊಟ ಮಾಡ್ಬೋದು. 2 ಹೊತ್ತು ಊಟ ಮಾಡಿ, ಆ 2 ಹೊತ್ತು ಸಾಕಾಗ್ತಾ ಇಲ್ಲ, ನಿಮ್ಗೆ ಮಧ್ಯಾಹ್ನ ಹಶ್ವಾಗ್ತಾ ಇದೆ ಅಂತ ಅನಿಸಿದ್ರೆ ಲಘುವಾಗಿ ಏನಾದರೂ ಇರಲಿ, ಸಲಾಡ್ಸು ಆ ಥರದ್ದಿರಲಿ, ಗಂಜಿ ಸಲಾಡ್ಸು ಆ ಥರದ್ದಿರಲಿ. ಯಾವುದೇ ಕಾಯಿಲೆಗಳಿರಲಿ, ಈ 2 ಹೊತ್ತು ಊಟ ಅಂತಂದರೆ ಒಂದು ಹೊತ್ತಿನ ಉಪವಾಸ ಇದೆಯಲ್ಲ, ಮೋಸ್ಟ್ ಪವರ್ಫುಲ್ ಉಪವಾಸದ ಒಂದು ಇದು. ಯಾಕೆಂದರೆ ಇದು ನಿರಂತರವಾಗಿ ಮಾಡ್ಬೋದು. ಗೊತ್ತಾಯಿತು. ವಾರದಲ್ಲಿ 2 ದಿನ ಮಾಡ್ತೀರಾ ಮಾಡಿ, ವಾರದಲ್ಲಿ 5 ದಿನ ಮಾಡ್ತೀರಾ ಮಾಡಿ, ವಾರ ಪೂರ್ತಿ ಮಾಡ್ತೀರಾ ಮಾಡಿ. ಇಲ್ಲ ಕಾಂಪ್ಲಿಕೇಶನ್ ಜಾಸ್ತಿ ಇದೆ, 1-2 ತಿಂಗಳು ಮಾಡ್ತೀನಿ ಆಮೇಲೆ ಬೇಡ, ಆಯಿತು ಸಂತೋಷ, ಹೇಗೆ ಬೇಕಾದರೂ ನೀವು ಮಾಡ್ಬೋದು. ಆಮೇಲೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು, ನಿಮ್ಮ ಕಾರ್ಯಕ್ರಮಗಳು, ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿಕೊಂಡು ಈ ಉಪವಾಸ ಮಾಡ್ಬೋದು. ಉದಾಹರಣೆಗೆ ಒಂದು ಮದುವೆ ಕಾರ್ಯಕ್ರಮ ಇದೆ ಇವತ್ತು ಸಂಜೆ ಅನ್ನೋದಾದರೆ, ನೀವು ಬೆಳಗ್ಗೆ ಉಪವಾಸ ಮಾಡಿ ಸಂಜೆ ಊಟ ಮಾಡಿ, ಅಥವಾ ಬೆಳಗ್ಗೆ ತಿಂಡಿ ತೊಗೊಂಡು ಸಂಜೆ ಊಟ ಮಾಡಿ, ಸಂಜೆ ಮದುವೆ ಊಟನೇ ಮಾಡಿ, ತೊಂದರೆ ಏನಿಲ್ಲ. ಬಟ್ ಆ 3 ಹೊತ್ತು ಊಟ ಮಾಡಿದಾಗಲೇ ನಮಗೆ ಎಕ್ಸಸ್ ಅನಿಸು. ಕರೆಕ್ಟ್, ಸತ್ಯ. ಹೀಗಾಗಿ ಒಂದು ಅಂದರೆ ಶಾರ್ಟ್ ಫಾಸ್ಟಿಂಗ್ ಬಹಳ ಸುಲಭವಾಗಿ ಮಾಡ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ಬೋದು, ಎಕ್ಸೆಪ್ಟ್ ತುಂಬ ಸೀನಿಯರ್ ಸಿಟಿಸನ್ಸು. ಮತ್ತು ನಿರಂತರವಾಗಿ ಮಾಡ್ತಾ ಇರ್ಬೋದು. ಒಟ್ಟಾರೆ ಉಪವಾಸ ಅನ್ನೋದು ನಮಗೆ ತೀರಾ ಅಗತ್ಯವಾದ ಒಂದು ಬದುಕಿನ ಪ್ರಕ್ರಿಯೆ. ಹೌದೌದು, ವ್ರತ ಅಲ್ಲ, ಅಥವಾ ಒಂದು ಮಡಿ ಅಲ್ಲ, ಅದು ಒಂದು ಧರ್ಮದ ಆಚರಣೆ ಅಲ್ಲ, ಅದು ಬದುಕಿನ ವಿಧಾನ. ಪ್ರೊಫೆಸರ್ ಆರ್ನಾಲ್ಡ್ ಅಂತ ವಿಶ್ವವಿಖ್ಯಾತ ಫಾಸ್ಟಿಂಗ್ ಎಕ್ಸ್ಪರ್ಟ್ ನಾನು ಹೇಳ್ತಾ ಇದ್ನಲ್ಲ, ಅವರು ಉಪವಾಸದ ನಂತರ ಏನೆಲ್ಲ ಆಹಾರಗಳು ತಗೋಬೇಕು, ಹೇಗಿರಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಉಪವಾಸದ ನಂತರ ಅಂದರೆ 1 ಹೊತ್ತು ಉಪವಾಸಕ್ಕೆ ಇದು ಅಪ್ಲೈ ಆಗಲ್ಲ, ಇಡೀ ದಿನ ನೀವು ಉಪವಾಸ ಮಾಡಿದಾಗ ನೀವು ನೆಕ್ಸ್ಟ್ ಡೇ ನೀವು ಬ್ರೇಕ್ ಮಾಡ್ತೀವಲ್ಲ, ಅಂದರೆ ಬ್ರೇಕ್ಫಾಸ್ಟ್ ಅಂದರೆ ಉಪವಾಸದ ಸಂಹಾರ. ಹೌದು. ಉಪವಾಸದ ಸಂಹಾರ ಅಥವಾ ಬ್ರೇಕ್ಫಾಸ್ಟ್ ತಗೊಳ್ಳುವಾಗ ಅದು ರಸಭರಿತ ಹಣ್ಣು ಸೇವಿಸಬೇಕು. ರಸಭರಿತ ಹಣ್ಣು ಅಂದರೆ ಜ್ಯೂಸಿ ಫ್ರೂಟ್ ಅಥವಾ ಹಣ್ಣಿನ ರಸ ತಗೋಬೇಕು. ಇಲ್ಲ ಎಳನೀರು ತಗೋಬೋದು. ಎಳನೀರು, ಹಣ್ಣಿನ ರಸ, ಸಕ್ಕರೆ ಬೆರೆಸದೇ ಇರೋ ಹಣ್ಣಿನ ರಸ, ಗೊತ್ತಾಯ್ತು. ಇಲ್ಲ ಜ್ಯೂಸಿ ಫ್ರೂಟ್ ಯಾವುದು, ಆರೆಂಜಸ್ಸು, ಮೋಸಂಬಿ, ಪಪ್ಪಾಯ, ಮಾವಿನ ಹಣ್ಣು. ಈ ಥರ ಚೆನ್ನಾಗಿ ನೀರಿನ ಅಂಶ ಇರೋವಂಥದ್ದು, ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ಈ ಥರ ರಸ ಇರೋ ಹೆಚ್ಚಿಗೆ ನೀರಿನ ಅಂಶ ಇರೋ ಹಣ್ಣುಗಳನ್ನು ಸೇವಿಸಿ ಆಮೇಲೆ ಒಂದು 2-3 ಗಂಟೆಗಳು ಬಿಟ್ಟು ನಾವು ಉಳಿದ ಆಹಾರ ತಗೋಬೋದು. ಹೀಗಾಗಿ ಉಪವಾಸದ ಬೆನಿಫಿಟ್ ನಮ್ಗೆ ಸಿಗಬೇಕು ಅಂದರೆ ಉಪವಾಸದ ನಂತರ ನಾವೇನು ತೊಗೊತೀವಿ ಅನ್ನೋದು ಬಹಳ ಮುಖ್ಯ. ಎಸ್ಪೆಷಲಿ ಈ ವೂಂಡ್ ಸೀಲಿಂಗ್, ಗಾಯಗಳು ವಾಸಿ ಆಗಬೇಕು ನೋಡಿ. ಆ ಗಾಯಗಳು ವಾಸಿ ಆಗೋದಕ್ಕೆ 1 ಹೊತ್ತಿನ ಉಪವಾಸ ಅಥವಾ 2 ಹೊತ್ತಿನ ಉಪವಾಸ ಬಹಳ ಪವರ್ಫುಲ್ ಏಜೆಂಟ್. ಹೀಗೆ ಒಂದು ಕೇಸ್ ಬಂತು, ಅವರಿಗೆ ಫಾಸ್ಟಿಂಗಲ್ಲಿ ಬೆಳಗ್ಗೆನೇ ಬಂದರು. ಫಾಸ್ಟಿಂಗಲ್ಲೇ ಅವರಿಗೆ 450 ಇತ್ತು ಶುಗರ್ ಲೆವೆಲ್, 30 ಯೂನಿಟ್ ಇನ್ಸುಲಿನ್ ಇತ್ತು, 2 ಮಾತ್ರೆ ಇತ್ತು. ಫಾಸ್ಟಿಂಗಲ್ಲೇ 400 ಅಂದಾಗ ಇನ್ನು ರಾತ್ರಿ ಊಟ ಆದಮೇಲೆ ಯಾವ ಮಟ್ಟದಲ್ಲಿರಬೇಕು? ವಯಸ್ಸು ಒಂದು 60 ವರ್ಷ ಆಗಿತ್ತು. 60 ವರ್ಷದ ವ್ಯಕ್ತಿಗೆ ಫಾಸ್ಟಿಂಗ್ 400 ಮೇಲಿರುವಾಗ ನಾವು ಊಟ ಕೊಟ್ಟರೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅವ್ರನ್ನ ಬೆಳಗ್ಗಿಂದ ಸಂಜೆವರೆಗೂ ಉಪವಾಸ ಮಾಡಿಸಿದ್ವಿ. ಉಪವಾಸ ಮಾಡಿಸಿ ಮೆಡಿಸಿನ್ ಇಲ್ಲ, ಉಪವಾಸದಲ್ಲಿ ಯಾವುದೇ ಔಷಧಿಗಳು ತೊಗೊಳ್ಳೋ ಹಾಗಿಲ್ಲ, ಕಂಪಲ್ಸರಿ. ಭಾಳ ಮಿಸ್ಟೇಕ್ಸ್ ಮಾಡ್ತಾರೆ ಕೆಲವರು. ಡಯಾಬಿಟಿಸ್ ಇರೋರು ಊಟ ಬಿಟ್ಬಿಡ್ತಾರೆ, ಮಾತ್ರೆ ತೊಗೊಂಡ್ಬಿಡ್ತಾರೆ. ಊಟ ಬಿಟ್ಟು ಮಾತ್ರೆ ತೊಗೊಂಡಾಗ ಡಯಾಬಿಟಿಸ್ ಇರೋರು ಇಮ್ಮಿಡಿಯೇಟ್ಲಿ ಲೋ ಶುಗರ್ ಆಗೋದು. ಅದೇ ನೀವು ಮಾತ್ರೆ ತೊಗೊಳ್ದೆ ನೀವು ಊಟ ಬಿಟ್ಟರೆ ಯಾವುದೇ ಕಾರಣಕ್ಕೂ ಲೋ ಶುಗರ್ ಆಗಲ್ಲ.
ಅದೊಂದು 80-90ವರೆಗೂ ಬರುತ್ತೆ, ಹಾಗೆ ಸ್ಟ್ಯಾಗ್ನೇಷನ್ ಆಗುತ್ತೆ. ಸೊ ಮಾತ್ರೆನೂ ತೊಗೊಂಡು ಉಪವಾಸ ಮಾಡಿದಾಗ ಅದು ಎಲ್ಲ ಪ್ಯಾರಾಮೀಟರ್ಸು ಡಿಸ್ಟರ್ಬ್ ಆಗುತ್ತೆ. ಹೀಗಾಗಿ ಉಪವಾಸದ ಟೈಮಲ್ಲಿ ಯಾವುದೇ ಮಾತ್ರೆ ತೊಗೊಳ್ಳೋ ಹಾಗಿಲ್ಲ, ಇನ್ಸುಲಿನ್ ತೊಗೊಳ್ಳೋ ಹಾಗಿಲ್ಲ. ಹೀಗಾಗಿ ಆಕೆಗೆ ಬೆಳಗ್ಗೆ ಬಂದಾಗ 400 ಮೇಲಿದ್ದಿದ್ದು ಸಂಜೆವರೆಗೂ ಉಪವಾಸ, ಸಂಜೆ ಅಷ್ಟೊತ್ತಿಗೆ 180 ಬಂತು. ನೋ ಮೆಡಿಸಿನ್, ನೋ ಫುಡ್. ಯಾಕೆಂತ ರಕ್ತದಲ್ಲಿ ಇದೆ ಗ್ಲೂಕೋಸು. ಆ ಗ್ಲೂಕೋಸ್ ಖರ್ಚು ಮಾಡೋದು ಬಿಟ್ಬಿಟ್ಟು ಇನ್ನೊಂದಷ್ಟು ಗ್ಲೂಕೋಸು ನೀವು ಸೇರಿಸ್ತಾ ಹೋಗಿ ಆ ಸೇರಿಸೋದನ್ನು ತೆಗೆಸೋದಕ್ಕೆ ನೀವು ಮಾತ್ರೆಗಳು ಇನ್ಸುಲಿನ್ ತೊಗೊಂಡ್ರೆ ವರ್ಕೌಟ್ ಆಗಲ್ಲ. ಕರೆಕ್ಟ್. ಹೀಗಾಗಿ ಸಂಜೆ ಅಷ್ಟೊತ್ತು 180 ಬಂತು. ಆಕೆ ಕಡೆಗೆ ಇನ್ಸುಲಿನ್ ಬಿಡಿಸಿ 2 ಮಾತ್ರೆಯಲ್ಲೇ ನಾರ್ಮಲ್ ಮಾಡಿ ಕಳಿಸಿದ್ವಿ. ಹೀಗಾಗಿ ಉಪವಾಸ ಪ್ರತಿ ಕಾಯಿಲೆಗೂ, ಅದು ಡಯಾಬಿಟಿಸ್ ಇರ್ಬೋದು, ಇನ್ಕ್ಲೂಡಿಂಗ್ ಬ್ಲಾಕೇಜಸ್. ಸೊ ಎಷ್ಟು ಕಾಂಪ್ಲಿಕೇಶನ್ ಬ್ಲಾಕೇಜಸ್ ಇರಲಿ, ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಪ್ರೊಸೀಜರು, ಆಸ್ಪತ್ರೆಗೆ ಹೋಗಲೇಬೇಕು, ಅದು ಅಟೆಂಡ್ ಮಾಡಲೇಬೇಕು. ಬಟ್ ಆ ಇನ್ಸಿಡೆಂಟ್ ಆಗೋಕ್ಕೆ ಮುಂಚೆ, ಆಕ್ಸಿಡೆಂಟ್ ಆಗೋ ಮೊದಲು ಎಂಥ ಬ್ಲಾಕೇಜ್ ಇರಲಿ, ಸೊ ಲಘು ಉಪವಾಸಗಳ ಮೂಲಕ ಬಹಳ ಕ್ಲಿಯರ್ ಮಾಡ್ಕೋಬೋದು. ಅದು ಫ್ಯಾಟಿ ಲಿವರ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಸೊ ಹಾರ್ಟ್ ಬ್ಲಾಕೇಜಸ್ ಇರಲಿ, ಬ್ರೈನ್ ಬ್ಲಾಕೇಜಸ್ ಇರಲಿ. ಸೊ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಬ್ಬರು ಒಂದು ಅಜ್ಜಿನ ಕರ್ಕೊಂಬಂದರು, ಇಲ್ಲ ಅಡ್ಮಿಷನ್ ಮಾಡಿಸ್ಬೇಕು ಅಂತ. ಅಣ್ಣ ತಮ್ಮ ಇಬ್ಬರು ಅವ್ರ ತಾಯಿನ ಕರ್ಕೊಂಬಂದರು. ನೋಡಿದ್ರೆ ಆ ತಾಯಿ ಎದ್ದು ನಿಲ್ಲಕ್ಕಾಗಲ್ಲ, ಬೆನ್ನು ಪೂರ್ತಿ ಬಗ್ಗಿಬಿಟ್ಟಿದ್ದಾಳೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ಸೊ ಪ್ರಯೋಜನ ಆಗಲ್ಲ, 75 ವರ್ಷ ವಯಸ್ಸಾಗಿದೆ, ಅಜ್ಜಿನಿಗೇನು ಉಪಯೋಗ ಆಗಲ್ಲ. ಸೊ ಹೀಗಾಗಿ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಅಂತಂದೆ. ಅದ್ರ ಜೊತೆಗೆ ಅವರು ಬಂದವರು ಒಬ್ಬರ ಪೈಕಿ, ಅವ್ರ ಮಗನ ಪೈಕಿ ಒಬ್ಬರು ಸ್ಟ್ರೋಕ್ ಆಗಿತ್ತು, ಕೈ ಸ್ವಲ್ಪ ಸೊಟ್ಟಿಗಿಟ್ಕೊಂಡಿದ್ರು, ಕುಂಟ್ಕೊಂಡು ನಡೀತಾ ಇದ್ದರು. ಸೊ ನಾನೇನು ಮಾಡಿದೆ, ಅಜ್ಜಿಗಾಗಲ್ಲ, ನೀವು ಬೇಕಾದರೆ ನಿಮ್ಗೆ ಪ್ರಯೋಜನ ಆಗುತ್ತೆ ಅಂತಂದೆ. ನಾನು ಹೇಳಿದ ತಕ್ಷಣ ಅಜ್ಜಿನ ಅಣ್ಣ ಜೊತೆ ವಾಪಸ್ ಕಳಿಸ್ಬಿಟ್ಟು ಅವ್ರು ಉಳ್ಕೊಂಬಿಟ್ರು. ಸೊ ನಾನು ಸುಮ್ಮನೆ ಏನೋ ಒಂದು ಅರ್ಧ ಮನಸ್ಸಿಂದ ಹೇಳಿದ್ದು, ಅವ್ರು ಪೂರ್ತಿ ಒಪ್ಕೊಂಬಿಟ್ರು. ಸೊ 1 ಹೊತ್ತು ಉಪವಾಸ ಮಾಡಿಸಿದ್ವಿ, ಕೆಲವು ದಿನ 2 ಹೊತ್ತು ಉಪವಾಸ ಮಾಡಿಸಿದ್ವಿ. ಬಟ್ ಉಪವಾಸ ಅಂದರೆ ತಟ್ಟೆಗಷ್ಟೇ ಉಪವಾಸ ತಾನೇ. ಸೊ ಬೆಳಕು ಕಡಿಮೆ ಆಗಿದೆಯಾ, ಬಿಸಿಲು ಕಡಿಮೆ ಆಗಿದೆಯಾ, ನೀರು ಕಡಿಮೆ ಆಗಿದೆಯಾ. ಹೀಗಾಗಿ 10 ದಿನಗಳಲ್ಲಿ ಸೊ ಅವರು ಎಷ್ಟು ಸುಧಾರಣೆ ಆಯಿತು ಅಂತಂದರೆ, ಎಳ್ಕೊಂಡು ಬರ್ತಾ ಇದ್ದಿದ್ದು ಕಾಲು ಸ್ವಲ್ಪ ಸರಿ ಹೋಯಿತು, ಕೈ ಒಂಚೂರು ಸರಿ ಹೋಯಿತು. ಅವರು ಒಂದು 10 ದಿನ ಆದಮೇಲೆ ಸರ್ ನಾನು ಇನ್ನೂ 1 ವಾರ ಇರ್ತೀನಿ ಅಂತಂದರು. ಬಟ್ ಅವ್ರ ಮನೆಯವ್ರು ಬಂದು ನಾವು ಮನೇಲಿ ಮಾಡ್ಕೊತೀವಿ ಸರ್ ಅಂತ ಕರ್ಕೊಂಡು ಹೋಗ್ಬಿಟ್ರು. ಇದನ್ನ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಇರಲಿ, ಅವ್ರ ಮನೆಯವ್ರು ಕರೆದ್ರು, ಅದು ಬೇರೆ ಪ್ರಶ್ನೆ. ಹೋಗೋಕ್ಕೆ ಇಷ್ಟ ಇಲ್ಲ ಅಂಥದ್ದು ಕಷ್ಟಪಟ್ಕೊಂಡು ಹೋದರು. ಯಾಕೆ ಇನ್ನೂ 1 ವಾರ ಇದ್ದರೆ ಇನ್ನೊಂದಷ್ಟು ಸುಧಾರಣೆ ಆಗ್ಬಿಡ್ತೀನಿ ಅನ್ನೋಷ್ಟು ಮಟ್ಟಿಗೆ. ಸೊ ಹೀಗಾಗಿ ಉಪವಾಸ ಅನ್ನೋದು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ.